ಅದಕ್ಕೆ ಅವರಿದ್ದಾರೆ, ಇಲ್ಲ ಇಲ್ಲಿ ಯಾರು ಶಾಸ್ತ್ರ ಹೇಳಾರು ಯಾರು ಇಲ್ಲ, ನೀವು ಹೋಗ್ಬೋದು ಹೋಗಿ ಅಂತಂದರು. ಆಮೇಲೆ ಸರಿ ಇನ್ನೇನು ಮಾಡೋದು, ಸುಮಾರು ತಕ್ಕ ನಿಂತ್ಕೊಂಡಾಗುತ್ತಯ್ಯ, ಬೇಡ ಬೇಡ ಹೋಗೋಣ ನಡೀನಿ ಅಂತೇಳಿ ಹೇಳಿ ನನ್ನ ಹೆಂಡತಿಗೆ ಹೇಳಿದೆ ಬೇಡ ಹೋಗೋಣ ಅಂತ. ಎಲ್ಲಿಂದ ಬಂದೆ ಅಂದರು. ಕಳಸಾಪುರದಿಂದ ನಾ ಬಂದೆ ಅಂದೆ. ಹೌದಾ, ಕಳಸಾಪುರವಾ? ಬೆಳವಾಡಿ ಕಳಸಾಪುರವೇ ಅಂದರು. ಹೌದು, ಬೆಳವಾಡಿ ಕಳಸಾಪುರನೇ. ಕಳಸಾಪುರದಲ್ಲಿ ಯಾರು ಮನೆಯವರು ಅಂದರು. ನಾನು ಅಂಬಳೆ ಶಾಸ್ತ್ರಿಗಳ ಸೊಸೆ ನಾನು. ಅದಕ್ಕೆ ನಾನು ಇದ್ದವಳು, ಮಕ್ಕಳಾಗಿಲ್ಲ, ಮಗು ಬೇಕು, ಅದಕ್ಕೆ ಅಮ್ಮ ಸೂರ್ಯ ಮುಳುಗೋಗ್ಬಿಡ್ತಲ್ಲಮ್ಮ ಇವಾಗ, ಇಷ್ಟೊತ್ತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು, ನಾಳೆ ಬೆಳಗ್ಗೆ ನಾನು ಸಿಗ್ತೀನಿ ನಿನಗೆ, ಹೇಳ್ತೀನಿ ಅದಕ್ಕೆ ಉತ್ತರನ ಅಂತ. ನಾನು ನನ್ನ ಮಾವ ವಾದ ಮಾಡ್ಕೊಂಡಿದ್ವಿ. ವಾದ ಮಾಡಿದ್ರಿಂದ ನಾನು ಬರಲ್ಲ, ನಿಮ್ಮ ಮನೆಗೆ ಮೆಟ್ಲು ಹತ್ತಲ್ಲ ಅಂದೆ. ಎಲ್ಲದನ್ನು ಬಿಟ್ಬಿಟ್ಟು ನೀನು ಮಗು ಬೇಕು ಅಂದ್ಯಲ್ಲ, ಅದಕ್ಕೋಸ್ಕರವಾಗಿ ನಾನು ಈ ಮನೆಗೆ ಬಂದಿದ್ದೀನಿ ಇವಾಗ ಅಂತೇಳಿ ಹೇಳಿದ್ರು. ಕೊಟ್ಟ ತಕ್ಷಣ ಹಿಂಗೆ ಮಕ ನೋಡಿದ್ರು. ಇದೇ ನಾನು ನಿಂದು ಬದುಕು, ನಿನಗೆ ಮಗು ಆದರೆ ಹಾಗೆ ಕೊಟ್ಬಿಡ್ತೀಯ ಹಾಲನ್ನು, ನಾನೇನು ಯೋಚನೆ ಮಾಡಬೇಕು ಅಂದರು. ಅಷ್ಟು ಹೇಳಿ ನಿಲ್ಲಿಸಿದ್ರು. ಬಿಸ್ಕತ್ ಕೊಟ್ಟರು. ಹಂಗಾರೆ ಇನ್ನೊಂದು ಕೆಲಸ ಮಾಡೋಣ ಬಾ, ಸಕ್ಕರೆಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಮಗುವಿಗೆ 4 ತಿಂಗಳಾದ ಮೇಲೆ ನಾನು ಮಾಡಿದ್ದು ತುಂಬ, ಇವತ್ತಿಗೂ ನನಗೆ ತುಂಬ ಬೇಜಾರಾಗುತ್ತೆ. ನಾನು ತಪ್ಪು ಮಾಡಿದೆ ನೆನೆಸ್ಕೊಳ್ಳಿಲ್ಲ ಅವರನ್ನು ಅಂತ. ಅದನ್ನು ಸತ್ಯ ಒಪ್ಕೋತೀನಿ. ಗುರುನಾಥರು ಇದ್ದಾರು, 10 ರೂಪಾಯಿ ತಗೊಂಡು ಹೋಗೋಕೆ ಕೊಡ್ದು, ಈ ತಕ್ಷಣ ಹೊರಡು, ಹುಟ್ಟು ಬಟ್ಟೆಯಲ್ಲಿ ಹೊರಡಬೇಕು, ಏನು ತಗೊಂಡು ಹೋಗೋಕೆ ಕೊಡೋದು, ಬರೀ ಕೈಲಿ ಹೊರಡಬೇಕು. ಆ ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರು ಹೇಳಿದರು, ಶಾಸ್ತ್ರಗಳಿಗೆ ಕಟ್ಟ ಅಂತಂದ್ರು ತುಂಬ ಇದೆ, ನೀವು ನಮಗೆ ಬೇಕಾದಷ್ಟು ಇದು ಮಾಡ್ತಿದ್ರಿ, ನೀವೇನು ಬರೀ ಕೈಲಿ ಬರ್ತಿದ್ದಿಲ್ಲ, ಸಾವಿರಾರು ರೂಪಾಯಿ ದುಡ್ಡು ಇಟ್ಕೊಂಡು ಬರ್ತಿದ್ರಿ, ಇವತ್ತು ಈ ಬರ್ತಿದ್ದಕ್ಕಾಗಿದೆ, ತಗೊಳ್ಳಿ 200 ರೂಪಾಯಿ ಅಂತ ಜೋಬಿಂದ ತೆಗೆದು 200 ರೂಪಾಯಿ ಕೊಟ್ಟರು. ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶ್ರೀ ಗುರುಭ್ಯೋ ನಮಃ. ನಾನು ಅಂಬಳೆ ವಿಶ್ವನಾಥ ಶಾಸ್ತ್ರಿ ಅಂತ, ಇವಳು ನನ್ನ ಧರ್ಮಪತ್ನಿ. ನಾವು ಅಂಬಳೆಯಿಂದ ಕಳಸಾಪುರಕ್ಕೆ ಹೋಗಿ, ಮೂಲತಃ ಕಳಸಾಪುರದನು, ಈಗ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ವಾಸ ಮಾಡ್ತಾಯಿದ್ದೀನಿ. ಬಸವನಗುಡಿ 5ನೇ ಕ್ರಾಸಲ್ಲಿ ಒಬ್ಬರು ಶಾಂತಾರಾಮನ್ ಅಂತೇಳಿ ಹೇಳಿ ಅವ್ರ ಮಕ್ಕಳು ಅವರು ಎಲ್ಲ ಸೇರಿ ನಮಗೊಂದು ಆಶ್ರಯ ಮಾಡಿಕೊಟ್ಟು ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವಿದ್ದೀವಿ ಈಗ. ನಮ್ಮ ಸ್ವಂತ ಸ್ಥಳ, ಮೂಲ ಸ್ಥಳ ಅಂಬಳೆ. ಅಂಬಳೆಯಿಂದ ನಾವು ವಲಸೆ ಹೋದಕ್ಕಿಂತ ನಮ್ಮ ತಂದೆ ಕಳಸಾಪುರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ನಮ್ಮ ತಾಯಿ ಮನೆ ಅಲ್ಲಿ ತುಂಬ ಜಮೀನು ಮನೆ ಎಲ್ಲ ಇತ್ತು. ಅದು ಪರಭಾರಿ ಆಗುತ್ತೆ ಅಂತೇಳಿ ಹೇಳಿ ನಮ್ಮ ತಂದೆ, ನಮ್ಮ ಅಜ್ಜಿ ಅವ್ರನ್ನ ಕರ್ಕೊಂಡು ಹೋದ್ರು ಅಲ್ಲಿಗೆ. ಕಳಸಾಪುರದಿಂದ ನಾವು ಅಲ್ಲೇ ವಾಸವಾಗಿದ್ದು, ಅಲ್ಲಿಂದ ನಾವು ನಮ್ಮ ಮದುವೆ ಆಗುತ್ತಲಯ್ಯ, ನಮಗೆ ಮಕ್ಕಳಿಲ್ಲ ಅಂತೇಳಿ ಹೇಳಿ ಇದಕ್ಕೆ ಸಕ್ಕರೆಪಟ್ಟಣಕ್ಕೆ ಹೋಗಿ, ಸಕ್ಕರೆಪಟ್ಟಣದಲ್ಲಿ ವೆಂಕಟಾಚಲ ಅಂತ ಒಬ್ಬರಿದ್ದಾರೆ, ಅವರು ಶಾಸ್ತ್ರ ಹೇಳ್ತಾರೆ, ಯಾಕೆ ಮಕ್ಕಳಾಗಿಲ್ಲ ಅಂತೇಳಿ ಹೇಳಿ ಅವರನ್ನು ಕೇಳಿ ಹೇಳ್ತಾರೆ ಅಂತೇಳಿ ಹೇಳಿ ಹೇಳಿದ್ದು. ವೆಂಕಟಾಚಲವೇ ನನಗೆ ನಾ ಬರೋಲ್ಲ, ನಾನು ನೋಡಿದ್ದೀನಿ ಅವ್ರನ್ನ ವೆಂಕಟಾಚಲನ, ನಾನು ಅಲ್ಲಿಗೆ ಬರೋಲ್ಲ ಅಂದೆ. ಆದರೂ ನನ್ನ ಹೆಂಡತಿ ಬಲವಂತವಾಗಿ ಇಲ್ಲ ಹೋಗೋಣ ಅಂತೇಳಿ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋದಳು. ಇಲ್ಲ ಬನ್ನಿ ಅಂತಂದು, ಅದೇನು ಮನಸ್ಸು ಅವರೇ ಕೊಟ್ಟರೆ ಏನೋ ನಡಿ ಹೋಗೋಣ ಅಂದೆ. ಹೆಚ್ಚು ಕಮ್ಮಿ ಒಂದು 11 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೊರಟು ಕಳಸಾಪುರದಿಂದ ಅಲ್ಲಿಗೊಂದು 3 ಗಂಟೆ ಹೊತ್ತಿಗೆ ಅಲ್ಲಿ ತಲುಪಿದಾಗ ಅವರು ಅಡಿಕೆ ಹಾರಿಸ್ತಾ ಕೂತ್ಕೊಂಡಿದ್ದರು. ಹೋದ ತಕ್ಷಣ ನಮ್ಮನ್ನು ಅವರು ಸ್ವೀಕಾರ ಮಾಡಲಿಲ್ಲ. ನಾನು ಹೇಳಿದೆ, ಎಷ್ಟೆಷ್ಟೋ ಹೇಳಿದರು, ಇಲ್ಲ ಇಲ್ಲಿ ಯಾರು ವೆಂಕಟಾಚಲರು ಇಲ್ಲ, ಸಂಕಟಾಚಲರು ಇಲ್ಲ. ಅವರು ಅಡಿಕೆ ಹಾರಿಸ್ತಾ ಬಿಟ್ಬಿಟ್ರು. ಏನು ಕತ್ತೆತ್ತು ನೋಡಿದರು, ಏನು ಬಂದ್ರಿ ಇದ್ದರು. ಇಲ್ಲ ಶಾಸ್ತ್ರ ಹೇಳ್ತೀರಿ ಅಂತೇಳಿ ಹೇಳಿ ಕೇಳ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದು ಅಂದರೆ, ಇಲ್ಲಿ ಯಾರು ಶಾಸ್ತ್ರ ಗೀತ್ರ ಏನೂ ಹೇಳೋದಿಲ್ಲ, ಶಾಸ್ತ್ರವೂ ಇಲ್ಲ ಏನೂ ಇಲ್ಲ, ಹೋಗಿ ಮತ್ತಾಗಲೇ ಅಡಿಕೆ ಹಾರಿಸ್ತಾ ಕೂತ್ಕೊಂಡ್ರು. ಕೂತ್ಕೊಂಡಾಗುತ್ತಲಯ್ಯ, ಇಲ್ಲ ನಾನೇ ಸ್ವಂತವಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ಅವರಿಗೆ. ನಾನೀಗ ಅಂಬಳೆ ಶಾಸ್ತ್ರಗಳು ಮನೆ ಅಂತ ಕಳಸಾಪುರದಲ್ಲಿ, ನಾವು ಅಂಬಳೆಯಿಂದ ಅಲ್ಲಿ ಕಳಸಾಪುರಕ್ಕೆ ಬಂದಾಗ
ಹೀಗೆ ನಮ್ಮ ಮಕ್ಕಳಿಲ್ಲ ಅಂತೇಳಿ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಆಶೀರ್ವಾದ ಅಂತೂ ನಾನು ಅನ್ನಲಿಲ್ಲ. ತಮ್ಮನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತೇಳಂತೆ. ಅದಕ್ಕೆ ಅವರಿದ್ದಾರೆ, ಇಲ್ಲ ಇಲ್ಲಿ ಯಾರು ಶಾಸ್ತ್ರ ಹೇಳೋರು ಯಾರು ಇಲ್ಲ, ನೀವು ಹೋಗ್ಬೋದು ಹೋಗಿ ಅಂತಂದರು. ಆಮೇಲೆ ಸರಿ ಇನ್ನೇನು ಮಾಡೋದು, ಸುಮಾರು ತಕ್ಕ ನಿಂತ್ಕೊಂಡಾಗುತ್ತಯ್ಯ, ಬೇಡ ಬೇಡ ಹೋಗೋಣ ನಡೀನಿ ಅಂತೇಳಿ ಹೇಳಿ ನನ್ನ ಹೆಂಡ್ತಿಗೆ ಹೇಳಿದೆ ಬೇಡ ಹೋಗೋಣ ಅಂತ. ಸರಿ ಆವಾಗ ಅವರೇನು ಮಾಡಿದರು, ಇವ್ರಿಗಿಲ್ಲ ಹೋಗೋಣ ಅಂತಂತಿದ್ದಾಗ ಸರಿ ಇನ್ನೇನು ಮಾಡಿದೆ, ಕೆಳಗೆ ಇಳಿದು ಹೋದ್ರು. ಆವಾಗ ಹೋಗ್ತಿದ್ದಾಗ ಬಾರಮ್ಮ ಇಲ್ಲಿ ನೀನೊಂದು ಕುಂಪಾನಾರು ಇಟ್ಕೊಂಡು ಹೋಗು, ಒಂದು ಪಟ್ಟು ಕಾಫಿ ಕುಡಿದು ಹಾಗೆ ಹೋಗಬಾರ್ದು ಅಂತ ಹೇಳಿದ್ರು. ಆವಾಗ ಇವಳಿದ್ದಾರೆ ಬನ್ನಿ ಹೋಗೋಣ ಅಂತ. ನಂಗೆ ಬಳಿಗೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ, ಆದರೂ ಬಲವಂತವಾಗಿ ಹೋದೆ. ಅಂಬಳೆ ಶಾಸ್ತ್ರಿಗಳು ಒಂದು ಯಾರು ದೊಡ್ಡ ಶಾಸ್ತ್ರಿಗಳು ಅಂದರು. ನಾನು ಹೋಗಿ ಬನ್ನಿ ಅಂತ ಅಂತಿದ್ದವರು, ಹೋಗುವ ಅಂತ ಯಾವತ್ತೂ ಅಂತಿದ್ದಿಲ್ಲ. ಹೀಗಾಗಿ ಅವರು ಬಳಿಗೆ ಹೋದ್ರು. ದೊಡ್ಡ ಶಾಸ್ತ್ರಿಗಳು ಏನಾಗಬೇಕು ಅಂದರು. ನಮ್ಮ ದೊಡ್ಡಪ್ಪ ಅಂದರು. ಅದು ಮೊದಲೇ ಹೇಳಬಾರ್ದು, ಹಾಗಾದ್ರೆ ಗರಿ ಒಳಗಡೆ ಹೋಗಿ ಕೂತ್ಕೊ ಹೋಗಿ ಅಂದರು. ಬಾರಮ್ಮ ತಾಯಿ ಒಳಗಡೆಗೆ ಅಂತ ಕರೆದ್ರು. ಒಳಗಡೆಗೆ ಹೋದೆ, ಕುಂಕುಮ ಕೊಟ್ಟರು, ಕಾಫಿ ಕೊಟ್ಟರು, ಆಯಿತು ತೊಗೊಂಡು ಮತ್ತೆ ವಾಪಸ್ ಹೊರಟ್ಬಿಟ್ವಿ. ಇವ್ರು ಹಿಡ್ಕೊಂಡು ಹೊರಟೋಗಿದ್ರು. ಆಮೇಲೆ ನಿಂತ್ಕೊಂಡು ಕೆಳಗಡೆ ನಿಂತ್ಕೊಂಡು ಮತ್ತೆ ನಿಂತ್ಕೊಳ್ಳಮ್ಮ ತಾಯಿ ಅಂದರು. ನಿಂತ್ಕೊಂಡ ತಕ್ಷಣ ಯಾರ ಮನೆಯವಳು ಅಂದರು. ಎಲ್ಲಿಂದ ಬಂದೆ ಅಂದರು. ಕಳಸಾಪುರದಿಂದ ನಾ ಬಂದೆ ಅಂದೆ. ಹೌದಾ, ಕಳಸಾಪುರವಾ, ಬೆಳವಾಡಿ ಕಳಸಾಪುರವೇ ಅಂದರು. ಹೌದು, ಬೆಳವಾಡಿ ಕಳಸಾಪುರನೇ. ಕಳಸಾಪುರದಲ್ಲಿ ಯಾರ ಮನೆಯವರು ಅಂದರು. ನಾನು ಅಂಬಳೆ ಶಾಸ್ತ್ರಿಗಳ ಸೊಸೆ ನಾನು ಅಂದಿದ್ದಕ್ಕೆ ಅವರಿದ್ದವರು, ಅಂಬಳೆ ಶಾಸ್ತ್ರಿಗಳ ಸೊಸೆ ಅಂದರೆ ಯಾರು ಅಂದರು. ನನಗೆ ಗೊತ್ತಿಲ್ಲ ಯಾರು ಅಂತೇಳಿ. ದೊಡ್ಡ ಮಗು ಶಾಸ್ತ್ರಿಗಳ ಅಂದರು. ನಂಗೆ ಗೊತ್ತಿಲ್ಲ, ಇವ್ರನ್ನ ಕೇಳ್ತೀನಿ ತಾಳಿ ಇದೆ. ಇವರನ್ನು ಹೋಗಿ ಕರೆದೆ, ಮತ್ತೆ ಬನ್ನಿ ದೊಡ್ಡ ಮಗು ಶಾಸ್ತ್ರಿಗಳು ಅಂದರು. ಯಾರು ಅಂದೆ. ನಮ್ಮ ದೊಡ್ಡಪ್ಪ ಅನ್ನು ಅಂದರು ಇವರು. ಸರಿ ಅಂತ ಹೇಳಂದೆ. ದೊಡ್ಡಪ್ಪನಂತೇನೆ. ಅಯ್ಯೋ ಆ ಮಹಾನುಭಾವ ಕಣಮ್ಮ ಅವರು, ಅವಧೂತ ಅವನು, ಅವನ ಕೈ ನಾನು ಬಯಸ್ಕೊಂಡಿದ್ದೀನಿ. ಅಂಥ ಮಹಾನುಭಾವನ ಮನೆ ಮಗ ಸೊಸೆ ಅಂತಿದ್ಯಾ ನೀನು, ಬಾ ತಾಯಿ ಒಳಗಡೆಗೆ ಕರಿ ಅವನನ್ನು, ಬನ್ನಿ ಕೂತ್ಕೊಳ್ಳಿ ಅಂದರು. ಕೂರಿಸ್ಕೊಂಡ್ರು. ಏನೇನೇನೇನೇನೋ ಮಾತು, ಸುಮ್ಮನೆ ಯಾರ್ಯಾರೋ ಇದ್ರು, ಎಲ್ಲರೂ ಮಾತು ಗೀತು ಆಡಿದ್ವಿ. ರಾತ್ರಿ 1 ಗಂಟೆ ತನಕ ಅವ್ರ ಮನೇಲೇ ಇದ್ವಿ ನಾವು. 1 ಗಂಟೆ ಅಷ್ಟೊತ್ತಿಗೆ ಏನು ಬಂದೆ ಅಂದರು. ಅದಕ್ಕೆ ನಾನಿದ್ದವಳು, ಮಕ್ಕಳಾಗಿಲ್ಲ, ಮಗು ಬೇಕು. ಅದಕ್ಕೆ ಅಮ್ಮ ಸೂರ್ಯ ಮುಳುಗೋಗ್ಬಿಡ್ತಲ್ಲಮ್ಮ ಇವಾಗ, ಇಷ್ಟೊತ್ತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ನಾಳೆ ಬೆಳಗ್ಗೆ ನಾನು ಸಿಗ್ತೀನಿ ನಿನಗೆ, ಹೇಳ್ತೀನಿ ಅದಕ್ಕೆ ಉತ್ತರನ ಅಂದರು. ಸರಿ ಆಯಿತು ಅಂದೆ. ಇವಾಗ ಎಲ್ಲಿ ಹೋಗ್ತೀರಾ ಅಂದರು. ನಮ್ಮ ರಿಲೇಷನ್ ಮನೆ ಇದೆ, ಶಕ್ನಿರಾಯರು ಅಂತ, ಅವ್ರ ಮನೆಗೆ ಹೋಗ್ತೀವಿ ಅಂತೆ. ಹೌದಾ, ಹಂಗಾರೆ ಸರಿ ಹೋಗಿದ್ರು. ಅವ್ರ ಮನೆಗೆ ಹೋದ್ವಿ. ಸತ್ಯವಾಗ್ಲೂ ಹೇಳಬೇಕು ಅಂದರೆ ನಂಗೆ ಇವರೇ ವೆಂಕಟಾಚಲಯ್ಯ, ಏನೂ ಗೊತ್ತಿಲ್ಲ ನಮಗೆ. ಅವ್ರ ಮನೆಗೆ ಹೋಗಿ ಏನು ಬಂದೆ ಇವಾಗ ಅಂತ ಅಜ್ಜಿ ಇದ್ರು, ಒಬ್ರು ಅಜ್ಜಿ ಕೇಳಿದ್ರು ನನ್ನನ್ನು. ಅಜ್ಜಿ ಹಿಂಗೆ ಅವ್ರ ಮನೆಗೆ ಬಂದಿದ್ವಿ ನಾವು, ಯಾರು ಗೊತ್ತಿಲ್ಲ ಅಜ್ಜಿ, ಈ ರೀತಿ ಎಲ್ಲ ಹೇಳಿದ್ರು. ಅವನು ಪಂಚೆ ಉಟ್ಕೊಂಡಿದ್ನಾ, ಗಡ್ಡ ಬಿಟ್ಕೊಂಡಿದ್ನಾ, ಶರ್ಟ್ ಹಾಕೊಂಡಿರ್ಲಿಲ್ವಾ ಅಂತೆಲ್ಲ ಅಜ್ಜಿ ಕೇಳಿದ್ರು. ಇಲ್ಲ ಅಜ್ಜಿನೇ, ಅವನೇ ವೆಂಕಟಾಚಲ, ಅವನು ಏನು ಹೇಳ್ತಾನೋ ಅದನ್ನು ನೀವು ಪಾಲಿಸು, ನಿನಗೆ ತುಂಬ ಚೆನ್ನಾಗಿ ಆಗ್ತೀಯ ನೀನು, ನಿಂಗೆ ಒಳ್ಳೇದಾಗತ್ತೆ ಅವನಿಂದ ಅಂತ ಅಜ್ಜಿ ಹೇಳಿದ್ರು. ಹೌದಾ, ನನಗೆ ಗೊತ್ತೇ ಆಗಲಿಲ್ಲ ಅವರು ಅನ್ನೋದು, ಹಿಂಗೆ ಆಗ್ಬಿಡ್ತು ಅಂತೆ. ಸರಿ ಮಲ್ಕು, ಏನು ಹೇಳ್ದ, ನಾಳೆ ಬೆಳಗ್ಗೆ ಬಾ ಸಿಗ್ತೀನಿ ಅಂತೇಳಿ ಹೇಳಿದ್ದಾರೆ. ಎಷ್ಟು ಗಂಟೆಗೆ? 6 ಗಂಟೆಗೆ. 6 ಗಂಟೆ ಅಂತ ಅವ್ರು ಹೇಳಿರ್ಲಿಲ್ಲ, ಅಜ್ಜಿ ಹೇಳಿದ್ರು. ಅವ್ನು 6 ಗಂಟೆ ಅಷ್ಟೊತ್ತಿಗೆ ಹೊರಟೋಗ್ಬಿಡ್ತಾನೆ, ನಿಂಗೆ ಸಿಗಲ್ಲ, ನಾನು ಎಬ್ಬಿಸ್ತೀನಿ, ಬೇಗ ಬೇಗ ಹೊರಡು ಅಂದರು. ಎಬ್ಸಿದ್ರು, ಕಾಫಿ ಮಾಡಿಕೊಟ್ರು. 6 ಗಂಟೆ. ಆ ಶಕುನರಾಯರ ಮನೆಯಿಂದ ಎಡಗಡೆಗೂ ಒಂದು ರೋಡ್ ಇದೆ, ಬಲಗಡೆಗೂ ಒಂದು ರೋಡ್ ಇದೆ. ನಾವು ಯಾವ ಕಡೆ ಹೋಗಬೇಕು ಕನ್ಫ್ಯೂಸ್ ಆಯಿತು. ಅಂದ ತಕ್ಷಣ ನಾನಿದ್ದವಳು, ಬೇಡ ರೀ ಈ ರಾಮದ್ರದ ಕಡೆ ಹೊರಟೋಗ್ಬಿಡೋಣ ರೀ ಅಂದೆ. ರಾಮದ್ರದ ಎದುರುಗಡೆಗೆ ಒಂದು ಮನೆ, ಆ ಮನೆ ಮುಂದೆ ಹೋಗ್ತಾ ಇದ್ವಿ ನಾವು. ಏ ಅಂಬಳೆ ಬಾಬಾ, ನಾನು ನಿನಗೋಸ್ಕರವಾಗಿ ಇಲ್ಲಿ ಕಾಯ್ತಾ ಕೂತಿದ್ದೀನಿ, ಬಾ ನೀನು ಅಂತ ನನ್ನನ್ನು ಕರೆದ್ರು. ಇಲ್ಲೆಲ್ಲೋ ಕರಿತೀಯರ್ವಿ, ಧ್ವನಿ ಆಗ್ತಾ ಇದೆ, ಯಾವ ಮನೆ? ಇದೇ ಮನೆನೇ, ಬಾ ಏನು ನೋಡ್ತಾ ಇದೆಯಲ್ಲ ಅಂದರು. ಸರಿ ಒಳಗಡೆ ಹೋದ್ವಿ. ನೋಡು, ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ನಿನಗೋಸ್ಕರವಾಗಿ ನಾನು ಈ ಮನೆಗೆ ಬಂದಿದ್ದೀನಿ. ನಂಗೆ ಶಾಕ್ ಹೊಡೆದಂಗಾಯ್ತು. ಏನು ಹಿಂಗಂತೀಯಾರಲ್ಲ ಇವರು ಅಂಥೇಳಿ. ಅಲ್ಲ ಕಣಮ್ಮ, 13 ವರ್ಷನೋ 14 ವರ್ಷನೋ ಆಗಿತ್ತು ನಾ ಈ ಮನೆಗೆ ಬರ್ದೇನೆ. ನನ್ನ ಅಜ್ಜಿ ಮನೆನೇ ಇದು. ನಾನು ನನ್ನ ಮಾವ ವಾದ ಮಾಡ್ಕೊಂಡಿದ್ವಿ. ವಾದ ಮಾಡಿದ್ರಿಂದ ನಾನು ಬರಲ್ಲ, ನಿಮ್ಮ ಮನೆಗೆ ಮೆಟ್ಲು ಹತ್ತಲ್ಲ ಅಂದೆ. ಆ ಎಲ್ಲದನ್ನು ಬಿಟ್ಬಿಟ್ಟು ನೀನು ಮಗು ಬೇಕು ಅಂದ್ಯಲ್ಲ, ಅದಕ್ಕೋಸ್ಕರವಾಗಿ ನಾನು ಈ ಮನೆಗೆ ಬಂದಿದ್ದೀನಿ ಇವಾಗ ಅಂತೇಳಿ ಹೇಳಿದ್ರು. ಹೋದ್ವಿ, ಒಳಗಡೆ ಕೂತ್ಕೊಂಡ್ವಿ.
ಒಂದು ಲೋಟಕ್ಕೆ ಹಾಲು ಹಾಕಿದ್ರು. ಅವರೇ ಎಲ್ಲ ಒಂದು ಕವರ್ಗಳಲ್ಲಿ ಚೊಂಬುಗಳಲ್ಲಿ ಹಾಲು ಬಿಸ್ಕತ್ತು ಎಲ್ಲ ತೊಗೊಂಬರ್ತಿದ್ರು. ಹಾಲು ಒಂದು ಲೋಟಕ್ಕೆ ಹಾಕ್ಕೊಟ್ರು. ಅಲ್ಲೊಂದು ಮಗು ಇತ್ತು, ಗಂಡು ಮಗು. ಅವ್ರ ಅಮ್ಮ ರಜೆ ಹಾಕ್ಬಿಟ್ಟಿದ್ರು. ಆ ಮಗುಗೆ ಹಾಲು ಕೊಡು ಅಂದರು. ಸರಿ ಹಿಂದೆ ನಾನಿದ್ದಳು, ಬಾ ಮಗು ಇರಲಿ ಹಿಂದೆ ಬಂತು. ಪಾಪದ್ದದು ಬಂತು, ತಗೋ ಹಾಲು ಕುಡಿಯೋಕ್ಕೆ ಹಿಂದೆ ಕೊಟ್ಬಿಟ್ಟೆ. ಕೊಟ್ಟ ತಕ್ಷಣ ಹಿಂಗೆ ಮಕ ನೋಡಿದ್ರು. ಇದೇನಾ ನಿಂದು ಬದುಕು? ನಿನಗೆ ಮಗು ಆದರೆ ಹಾಗೆ ಕೊಟ್ಬಿಡ್ತೀಯ ಹಾಲನ್ನು, ನಾನೇನು ಯೋಚನೆ ಮಾಡಬೇಕು ಅಂದರು. ಅಷ್ಟೇ ನಿಲ್ಲಿಸಿದ್ರು. ಬಿಸ್ಕತ್ ಕೊಟ್ಟರು. ಬಿಸ್ಕತ್ ಕೊಟ್ಟ ಮೇಲೆ ನಿನ್ನ ಹತ್ರ 1 ರೂಪಾಯೋ 2 ರೂಪಾಯೋ ಎಷ್ಟಿದೆಯೋ ಆ ಮಗು ಕೊಡು ಅಂದರು. ಬಿಸ್ಕತ್ ಕೊಡು ಅಂದರು. ತಕ್ಷಣ ಫ್ಲ್ಯಾಶ್ ಆಯಿತು, ಓಹ್ ನಾ ಮಾಡಿ ತಪ್ಪಾಗಿದೆ ಅವಾಗಂತ ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡ್ಮೇಲೆ ಚೂರೇ ತಿನ್ನಿಸ್ದೆ. ಆ ಮಗುಗೆ 2 ರೂಪಾಯಿ ಕೊಟ್ಟೆ. ನೋಡು ಇವಾಗ ನೀ ಗೆದ್ದೆ. ಇದು ಯೋಚನೆ ಮಾಡಬೇಕು, ತಲೆ ಓಡಿಸ್ಬೇಕು, ಯಾವ ರೀತಿ ಅನ್ನೋದು ಯೋಚನೆ ಮಾಡಬೇಕು. ಗೆದ್ದೆ ಬಿಡು, ನಿನಗೆ ಮಗು ಆಗುತ್ತೆ. 1 ತಿಂಗಳು 3 ದಿವಸಕ್ಕೆ ನೀನು ಪ್ರೆಗ್ನೆಂಟ್ ಆಗ್ತೀಯ. ಹೆಣ್ಣು ಮಗು ಹುಟ್ಟುತ್ತೆ ನಿಮಗೆ. 2 ಮಕ್ಕಳ ಯೋಗ ಇದೆ. ಒಂದು ಗಂಡು ಮಗು, ಫಸ್ಟ್ ಹೆಣ್ಣು ಮಗು ಹುಟ್ಟತ್ತೆ, ನಂತರ ಗಂಡು ಮಗು ಹುಟ್ಟತ್ತೆ ಅಂತೇಳಿ ಹೇಳಿದ್ರು. ಹೆಣ್ಣು ಮಗು ಅವ್ರು ಹೇಳ್ದಂಗೆ ಆಯಿತು. ನನಗೆ ಆದಮೇಲೆ 1 ವರ್ಷ ಇಡೀ ಪ್ರೆಗ್ನೆಂಟ್ ಆದರೂ ನಾನು ಅವ್ರನ್ನ ಜ್ಞಾಪಿಸ್ಕೊಂಡಿಲ್ಲ, ಸ್ಮರಣೆ ಮಾಡಿಲ್ಲ, ನಾನು ಏನೇನೂ ಮಾಡಿಲ್ಲ. ಶಾಸ್ತ್ರ ಕೇಳಕ್ಕೆ ಹೋಗಿದ್ದೆ ಅಲ್ವಾ ನಾನು. ಶಾಸ್ತ್ರ ಆಯ್ತಲ್ಲ, ಪ್ರೆಗ್ನೆಂಟ್ ಆದೆ, ಮಗು ಆಗತ್ತೆ ಅಷ್ಟೇ ನಾನು ತೀರ್ಮಾನ ಮಾಡ್ಕೊಂಡಿದ್ದೆ. ಆಮೇಲೆ ಮಗು ಆಯಿತು. ಮಗುಗೆ 4 ತಿಂಗಳಾಯಿತು. ಇವರು ಕಳಸಾಪುರದಲ್ಲಿ ಬಂದು ಹೋಗಿ, ಶಿವಮೊಗ್ಗದಲ್ಲೇ ನನ್ನ ತಾಯಿ ಮನೆ, ಬಂದು ಹೋಗಿ ಮಾಡೋರು ಇವರು. ಬಂದು ಹೋಗಿ ಮಾಡ್ತಾ ಇದ್ದಾಗ ನನ್ನ ತಂಗಿ ಇವರು ಮನೆ ಕಟ್ಟಬೇಕು ಅಂತ ಓಡಾಡ್ತಾ ಇದ್ರು. ಇಲ್ಲಿ ಒಂದು ಸೈಟ್ ಇತ್ತು, ಅದನ್ನು ವ್ಯಾಪಾರ ಮಾಡಿ ಅವರು ಊರುಗಡೂರಲ್ಲಿ ಮನೆ ಮಾಡ್ಕೊಂಡು ಇದ್ದಾಗ ಅವ್ರಿಗೆ ಏನಾಗೋಯ್ತು, ಬ್ಯಾಂಕ್ನವ್ರು ದುಡ್ಡಿದ್ರು, ಬ್ಯಾಂಕ್ನವ್ರು ಲೋನ್ ಕೊಡಲ್ಲ ಅಂದರು. ತಂಗಿ ಏನು ಮಾಡಿದ್ರು, ಬಾರಸ್ಕೊಂಡ್ರಿ ಕೆಲಸದಲ್ಲಿ ಇದ್ರು. ಆ ಈ ಮತ್ತೂರು ಬ್ಯಾಂಕಲ್ಲಿ ಕೊಡಲ್ಲ ಲೋನನ್ನು, ನಿಂಗೆ ಹಾಗೆ ಹಿಂಗೆ ಅಂತ ಹೇಳಂದ್ರು. ಏನು ಮಾಡೋದು, ತುಂಬ ಗಲಾಟೆ ಆಯಿತು. ಇವಳು ಅಳಕ್ಕೆ ಶುರು ಮಾಡೋದು. ನನ್ನ ತಂಗಿ ಮನೆ ಕಟ್ತೀನಿ ಬಂದ್ಬಿಟ್ಟೆ, ಎಂಥ ಅವಮಾನ ಆಗೋಯ್ತು, ಇದ್ದಿದ್ದನ್ನು ವ್ಯಾಪಾರ ಮಾಡಿಬಿಟ್ವಿ, ತುಂಬ ಬೇಜಾರು ಮಾಡ್ಕೊಳ್ಳು. ಸರಿ ಬೇಜಾರು ಮಾಡ್ಕೋಬೇಡ, ಹಂಗಾರೆ ಇನ್ನೊಂದು ಕೆಲಸ ಮಾಡೋಣ ಬಾ, ಸಕ್ಕರೆಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಮಗುವಿಗೆ 4 ತಿಂಗಳಾದ ಮೇಲೆ ನಾನು ಮಾಡಿದ್ದು ಇವತ್ತಿಗೂ ನನಗೆ ತುಂಬ ಬೇಜಾರಾಗುತ್ತೆ. ನಾನು ತಪ್ಪು ಮಾಡಿದೆ ನೆನೆಸ್ಕೊಳ್ಳಿಲ್ಲ ಅವರನ್ನು ಅಂತ. ಅದನ್ನು ಸತ್ಯ ಒಪ್ಕೋತೀನಿ ನಾನು. ಇವ್ರಿಗೆ ಫೋನ್ ಮಾಡಿದೆ, ಹಿಂಗೆ ರೀ ಹೋಗ್ತಾ ಇದ್ದೀವಿ ಸಕ್ಕರೆಪಟ್ಟಣಕ್ಕೆ, ಬರ್ತೀರಾ ಅಂದೆ. ಒಂದು ಸರಿ ನಾ ಬರ್ತೀನಿ ಅಂದರು. ಸಂಜೆ ಎಲ್ಲ ಒಟ್ಟಿಗೆ ತಲುಪಿದ್ವಿ ಅವ್ರ ಮನೆನ. ಬೆಳಗ್ಗೆಯಿಂದ 1 ಗಂಡ ಹೇಳ್ತೀನ ಕೂರಿಸ್ಕೊಂಡು ಕೂತಿದ್ದಾರೆ ಅವ್ರ ಮನೆ ಒಳಗೆ ಗುರುನಾಥರು. ನಾ ಹೋಗ್ತಿದ್ದೆಗೆ ನಾನು ಮಗು ಕರ್ಕೊಂಡೆ, ಬಂದ್ಯಾ ಬಾ ಕೊಡು ಮಗುನ ಅಂಥೇಳಿ ಮಗು ಎತ್ಕೊಂಡು, ನೋಡು ಹೆಂಗಿದೆ, ಯೋಚನೆ ಮಾಡಬೇಡ, ನಾನು ಸಾಕ್ತೇನೆ ಮಗುನ, ಯೋಚನೆ ಮಾಡಬೇಡ ನೀನು, ನೋಡು ಹೆಂಗೆ ಮುದ್ದಾಗಿದೆ ಅಂತ ಹಿಂಗೆ ಇಟ್ಕೊಂಡು ಎಷ್ಟು ಇದು ಮಾಡಿಕೊಂಡ್ರು ಅಂದರೆ ಇವತ್ತಿಗೂ ಕಣ್ಣಿಗೆ ಕಟ್ಟಿದ್ರೆ ಇಂಥ ಆಗಲಿ ಬಿಡು, ಅಷ್ಟಾರು ಕೊಟ್ರಲ್ಲ ಮಹಾನುಭಾವ ನನಗೆ ಅಂತೇಳಿ ತುಂಬ ಖುಷಿನೂ ಆಯಿತು, ದುಃಖನೂ ಬಂತು. ಸಂತೋಷಕ್ಕೆ ದುಃಖ, ಒತ್ತಡ ಬಂತು. ಆಮೇಲೆ ಹೋಗು ಬೇಗ ಒಳಗಡೆ ಹೋಗ್ರಿ, ದೇವ್ರ ಮನೆಗೆ ಹೋಗ್ರಿ ಅಂದರು. ಅಲ್ಲಿಯೇ 6 ಮನೆ ಎಲ್ಲ 3 ದಂಪತಿಗಳಿಗೂ ಚೊಂಬುಗಳಲ್ಲೆಲ್ಲ ನೀರು ತುಂಬಿಟ್ಟು ಪಾದ ಪೂಜೆಗೋಸ್ಕರವಾಗಿ ಬೆಳಗ್ಗೆಯಿಂದ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಒಳಗೆ. ಹೋಗಿ ನಿಮಗೆ ಕಾಯ್ತಾ ಇದ್ರು. ನಾವು 3 ಜೋಡಿನೂ ಕೂರಿಸಿದ್ರು. ಅವರೇ ಕಾಲು ತೊಳೆದು ಪಾದ ಪೂಜೆ ಎಲ್ಲ ಮಾಡಿ ಸೀರೆ ಪಂಚೆ ಪ್ರತಿ 3 ಜನಕ್ಕೂ ಕೊಟ್ಟರು. ನನಗೆ ತುಂಬ ಇದಾಯಿತು, ಅಯ್ಯೋ ಈ ಥರ ಮಾಡಿಸ್ಕೊತಾ ಇದ್ದೀನಲ್ಲ ನಾನು, ತಪ್ಪಲ್ವಾ ಅಂಥೇಳಿ ಅಂದರು. ಮತ್ತೆ ಮುಖ ನೋಡಿದೆ. ಆಮೇಲೆ ಅಂದರು, ಇದು ಆಗಬೇಕಾಗಿದ್ದು, ಕೂತ್ಕೋ, ಲೇಟ್ ಆಗಿಬಿಡತ್ತೆ ಇನ್ನು ಅಂದರು. 3 ಜನಕ್ಕೂ ಇದು ಮಾಡಿದ್ರು, ದಂಪತಿ ಪೂಜೆ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಅಯ್ಯ ಬಾರಯ್ಯ ಅಂತ ಒಬ್ರನ್ನ ಕರೆದ್ರು. ಏನು ಅಂದರೆ, ಮಗು ಬಾಣಂತಿ ಬಂದಿದ್ದಾರೆ, ಅಯ್ಯ ಮಗು ಬಂದಿದೆ ಅಂದ್ರಷ್ಟೇ. ಅವ್ನು ತಕ್ಷಣ ಹೋಗ್ಬಿಟ್ಟು ಒಂದು ಲಂಗ ತೊಗೊಂಬಂದ, ಪುಟಾಣಿ ಲಂಗ ಮಗುಗೆ. ಆ ಲಂಗ ತೊಗೊಂಬಂದು ಎಲ್ಲ ಆದಮೇಲೆ ನಾವು 3 ಜನದ ಈ ಕಡೆ ಕಳಿಸಿದ್ರು. ಊಟ ತಿಂಡಿ ಕಾಫಿ ಹಾಲು ಎಲ್ಲ ಆಯಿತು. ಆಮೇಲೆ ಹೊರಡ್ಬೇಕಾದ್ರೆ ಸೋಗ್ಲಕ್ಕಿ ಹಾಕಬೇಕು, ನೀವು ಬಾಣಂತಿ ಬಂದಿದ್ಯಾ ಮನೆಗೆ, ಹಾಗೆ ಹೋಗಬೇಡ, ತಾಳು ಸೋಗ್ಲಕ್ಕಿ ಹಾಕ್ತೇನೆ ಅಂತ ಮತ್ತೆ ಎಕ್ಸ್ಟ್ರಾ ಸೋಗ್ಲಕ್ಕಿ ಹಾಕಿ ಮಗುವು ಬಟ್ಟೆ ಕೊಟ್ಟು ಹಾಲು ಕೊಟ್ಟು ಇವ್ರಿಗೆ ಹೇಳಿದ್ರು, ನೀನು ಕಳಸಾಪುರಕ್ಕೆ ಹೋಗಬೇಡ, ಅವಳನ್ನು ಬಿಡು, ಶಿವಮೊಗ್ಗ ಕರ್ಕೊಂಡು ಹೋಗಿ ಆಮೇಲೆ ನೀವು ಊರಿಗೆ ವಾಪಸ್ ಹೋಗ್ತೀಯಂತೆ
ಅಂದರು. ಸರಿ ಅಂತ ನಾವು ಶಿವಮೊಗ್ಗ ಬಂದ್ವಿ. ನಾವು ಕಳಸಾಪುರದಲ್ಲಿ ವಾಸವಾಗಿದ್ದಾಗ ಬೇಕಾದಷ್ಟು ಆಗ್ತಿದ್ರು ಕೂಡ ಉತ್ಪತ್ತಿ ಏನೂ ಇರಲಿಲ್ಲ. ನಾವು ಬೇರೆ ಕಡೆಯ ಜೀವನ ಮಾಡೋ ಪರಿಸ್ಥಿತಿ. ಮನೆ ಒಳಗೆ ನಮ್ಮ ಅಣ್ಣಿದ್ದಾರು, ಇಲ್ಲ ನಾನೇ ಮಾಡಿದ್ದು ಅದು ತಪ್ಪು, ನಮ್ಮ ಅಣ್ಣಂದ್ರದ್ದಲ್ಲ ಅದು. ಒಂದು ಶನಿವಾರ ಅವತ್ತು ನೋಡಿ ಎಷ್ಟೊಂದು ಜ್ಞಾಪಕ ಇದೆ ನನಗೆ ಏನಂತ ಹೇಳಿ, ಆ ಶನಿವಾರ ದಿವಸ ಇಲ್ಲ ಬೇರೆ ಬಿಡು, ನಾವು ಬೇರೆ ಕಡೆ ಒಂದು ಒಲೆ ಹಚ್ಚಿಬಿಡೋಣ, ಅಲ್ಲಿ ಅಡುಗೆ ಊಟ ತಿಂಡಿ ಮಾಡ್ಕೊಂಡಿರೋಣ ಅಂತ. ಸರಿ ಏನಂತೇಳಿ ಹೇಳಿ ಬೇರೆ ಕಡೆ ಸ್ಟವ್ದು ಅಂದಯ್ಯ ಅಂತಂದೆ, ಸಿಲಿಂಡರ್ನ ಅಂದಯ್ಯ ಅಂದೆ, ತಗೊಂಡು ಹೋದೆ. ಇಟ್ಕೊಂಡೆ. ಒಂದು ಅವತ್ತಿಂದ ಒಂದು 150 ರೂಪಾಯಿ ದುಡ್ಡಿತ್ತು. ಅದನ್ನೆಲ್ಲ ಒಂದು ಇದು ಮಾಡ್ಕೊಂಡು ಸೀದವ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತಂದ್ಕೊಂಡು ಬೆಳಗಾಗಿನಿಂದ ಅಡುಗೆ ಅವತ್ತು ರಾತ್ರಿಯಿಂದೆಲ್ಲ ಹಾಲು ಇದೆಲ್ಲ ತಂದ್ಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಕೊನೆಗೆ ನಮ್ಮ ಅಣ್ಣನ ಎಷ್ಟೋ ಕೇಳಿದೆ, ನಮ್ಮ ಆಸ್ತಿನ ವಿಭಾಗ ಮಾಡಿಕೊಡು, ಇಲ್ಲೇ ಹೋದರೆ ನಮಗೆ ಜೀವನ ಮಾಡೋಕ್ಕೆ ಕಷ್ಟವಾಗುತ್ತೆ ಅಂತ. ಅವನ ಪುಣ್ಯಾತ್ಮ ಏನೂ ಮಾಡಿಕೊಡ್ಲಿಲ್ಲ. ಇವತ್ತು ಮಾಡಿಕೊಡ್ತೀನಿ, ನಾಳೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಲಿಲ್ಲ. ಅದನ್ನು ತುಂಬ ಕಷ್ಟಪಟ್ಟು ತಮ್ಮನ್ನೆಲ್ಲ ಸಾಕಿ ನಮ್ಮ 7 ಜನಕ್ಕೂ ಮದುವೆ ಮಾಡಿ 2 ಜನ ನನ್ನಂದರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ನಮಗೆ ನಮ್ಮನ್ನೊಂದು ಮನುಷ್ಯನಾಗಿ ಮಾಡಿದ್ದಾರೆ. 7 ಜನದಿಂದ ಮದುವೆ ಮಾಡ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿರ್ಬೇಕು. ನಾನಿವತ್ತು ಅವ್ರನ್ನ ಅತ್ತಿ ಕೇಳೋದು ತಪ್ಪು ಅದು. ಆದರೂ ನಮ್ಮ ಜೀವನಕ್ಕೆ ಏನೂ ದಾರಿ ಇಲ್ಲ. ಬೇರೆ ಅಕಸ್ಮಾತ್ ಏನಾದ್ರು ಒಂದು ಕೊಟ್ಟರೆ ಒಂದು ಬಾಳೆಗೆಲೆ ಬೆಳ್ಕೊಂಡು ಏನಾದ್ರು ಒಂದು ಮಾಡ್ಕೊಳ್ಬೋದು. ಈ ಥರ ಒಂದು ಮಾಡ್ಕೊಂಡೆ. ಆದರೆ ಅವ್ರು ಕೊಡಲೇ ಇಲ್ಲ. ಆವಾಗ ಏನು ಮಾಡೋಕ್ಕಾಗಲಿಲ್ಲ. ಸೀದಾ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಬೆಂಗಳೂರಿಗೆ ಹೋದೆ. ನನ್ನ ಆದ್ಯ ಮಗ ಅಲ್ಲೇ ಇದ್ದ. ಆಮೇಲೆ ಗುರುನಾಥರ ಮನೆಗೆ ಹೋದೆ. ಏನು ಮಾಡೋಣ ಇವಾಗ ಹೀಗಾಗಿದೆ ಅಂತ. ಗುರುನಾಥರು ಇದ್ದಾರು, 10 ರೂಪಾಯಿ ತಗೊಂಡು ಹೋಗೋಕೆ ಕೊಡ್ದು, ಈ ತಕ್ಷಣ ಹೊರಡು, ಹುಟ್ಟು ಬಟ್ಟೆಯಲ್ಲಿ ಹೊರಡಬೇಕು, ಏನು ತಗೊಂಡು ಹೋಗೋಕೆ ಕೊಡೋದು, ಬರೀ ಕೈಲಿ ಹೊರಡಬೇಕು, ನಾನು ನಿನ್ನ ಜೊತೆ ಇರ್ತೀನಿ, ನೀವು ಹೋಗೋರು ಹೇಳ್ತೀನಿ, ವಾಕ್ಸಿದ್ಯಾಗಿದ್ದೀನಿ, ಹೋಗಿ ಎಲ್ಲಿ ಹೋದರು ನಾನು ಕರ್ಕೊಂಡು ಹೋಗ್ತೀನಿ ನಾನು ಇಷ್ಟು ಹೇಳಿದರು. ಇಷ್ಟು ಹೇಳ್ಕೊಂಡು ಸೀದವ ಆವಾಗ ಅಲ್ಲಿಂದ ಸೀದಾ ನಾನು ಬೆಂಗಳೂರಿಗೆ ಹೋದೆ. ಇವಳು ಬರಲಿಲ್ಲ. ಆ ಮಗಳನ್ನು ಇವಳನ್ನು ಅಲ್ಲೇ ಕಳಸಾಪುರದಲ್ಲೇ ಬಿಟ್ಟೆ. ಸೀದಾ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೇಗೆ ಹೋದೆ ಅಂತ ಇವತ್ತು ನನಗೆ ಅದೊಂದು ಯಕ್ಷ ಪ್ರಶ್ನೆ. ಈ ಬ್ಯಾಂಕ್ ಕಾಲೋನಿ ಶ್ರೀನಿವಾಸ ನಗರ 4th ಮೈನಲ್ಲಿ ಹೋಗ್ತಾ ಇದ್ದೀನಿ. ಆವಾಗ ನನ್ನ ಆದ್ಯ ಮಗ ದೊಡ್ಡಪ್ಪ ಅದಕ್ಕೆ ಹೋಗಿದೆ. ಆ ದೊಡ್ಡಪ್ಪ ಅದಕ್ಕೆ ಹೋಗ್ತಿದ್ದಾಗೆ ಯಾರೋ ಹೋಗ್ತಿದ್ದಾರಲ್ಲ ಅಂತ, ಎಲ್ಲಿಗೆ ಹೋಗ್ತಿದ್ದೀನಿ, ದೊಡ್ಡ ಬ್ಯಾಗ್ ಮೇಲ್ಗಡೆ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೀದಾ ಬನ್ನಿ ಹೋಗೋಣ ಅಂತ. ಸರಿ ಸೀದಾ ಅವನೊಂದು ಮನೆ ಮಾಡಿದ್ದ, ಅಲ್ಲಿಗೆ ಹೋದೆ. ಅಲ್ಲಿದ್ದೆ 1 ತಿಂಗಳ ಮೇಲೆ ಇವರು ಅಲ್ಲಿಗೆ ಬಂದರು. ಆವಾಗ ನಮ್ಮ ಅಣ್ಣ ಅವರೆಲ್ಲ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ನೀನೇನು ಮಾಡ್ತಿದ್ಯಾ, ನಿನ್ನ ಜೀವನಕ್ಕೆ ಏನು ಮಾಡ್ತಿದ್ಯಾ, ಊಟ ತಿಂಡಿಗೆ ಏನು ಮಾಡ್ತಿದ್ಯಾ ಅಂತ ಕೂಡ ಒಂದೇ ಇತ್ತು, ನಮ್ಮನ್ನು ಕೇಳ್ತಿದ್ದಿಲ್ಲ. ಆದರೆ ನಾನು ಅವನು ನೋಡೋ ಹಾಗಾಗೋದು. ನನಗೆ 100 ರೂಪಾಯಿ ಸಿಕ್ಕಿದರೆ 10 ದಿವಸಕ್ಕೆ ನಂಗೆ ಅನುಕೂಲ ಆಗೋದು. ಈ ಥರ ಪರಿಸ್ಥಿತಿ ನಾನಿದ್ದೆ. ಆಮೇಲೆ ಅಲ್ಲಿಂದ ನನ್ನ ಆದ್ಯ ಮದುವೆ ಸೆಟ್ಲ್ ಆಯಿತು. ಆವಾಗ ಒಂದು ಸಂಸಾರದಲ್ಲಿ 2 ಜನ ಇರೋಕ್ಕಾಗಲ್ಲ, ನಡಿ ಹೋಗೋಣ ಕಳಸಾಪುರಕ್ಕೆ ವಾಪಸ್ಸು ಅಂದೆ. ಆವಾಗ ಅಷ್ಟೊತ್ತಿಗೆ ನೀವು ನನ್ನ ಹೆಂಡತಿ ತಮ್ಮ ವೆಂಕಟೇಶ್ ಅನ್ನಂತಲಿದ್ದ. ಅವನು ಇಲ್ಲ, ನಾನು ವಿಧಾತ್ರಿ ಇಲ್ಲೇ ದುರ್ಗಿ ಗುಡಿ ಸ್ಕೂಲಿಗೆ ಸೇರಿಸ್ತೀನಿ, ಇಲ್ಲೊಂದು ಮನೆ ಮಾಡಿದ್ದೀನಿ, ಸೀದಾ ಇಲ್ಲಿಗೆ ಬಂದುಬಿಡಿ ಅಂತೇಳಿ ಹೇಳಿ. ಸರಿ, ಇವಳಲ್ಲಿಂದ ಮಗುನ ಕರ್ಕೊಂಡು ಸೀದಾ ಬೆಂಗಳೂರಿಗೆ ಶಿವಮೊಗ್ಗಕ್ಕೆ ಬಂದು ನಾನು ಬೆಂಗಳೂರಲ್ಲಿ ಇದ್ದೆ. ಆಮೇಲೆ ಒಂದು ದಿವಸ ಸೀದಾ ಅಲ್ಲಿಂದ ಏನೋ ಮಾಡ್ಕೊಂಡಂತೂ ಶಿವಮೊಗ್ಗಕ್ಕೆ ಬಂದೆ. ನಾನು ಶಿವಮೊಗ್ಗಕ್ಕೆ ಬಂದರೂ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಎಲ್ಲಿದೆ ಮನೆ ಹುಡುಕೋದು ಕಷ್ಟ. ಅಂತೂ ಇಂತೂ ಶಿವಮೊಗ್ಗ ತಲುಪಿಕೊಂಡೆ. ಇವ್ರ ಮನೆ ತಲುಪಿಕೊಂಡಾಗುತ್ತೆ. 6 ತಿಂಗಳ ದಿವಸ ಪ್ರತಿಯೊಂದು ರೇಷನ್ನು, ಗ್ಯಾಸು, ಹಾಲು, ಕಾಫಿ ಪುಡಿ, ರೈಟ್ ಚಾರ್ಜು ಪ್ರತಿಯೊಂದು ಕಟ್ಕೊಂಡು ನಮ್ಮ ಜೀವನ ಸಾಗಿಸ್ತಾರೆ. ನಮ್ಮ ವೆಂಕಟೇಶ ನನ್ನ ಭಾಮ ಇದ್ದ. ಇದಿಷ್ಟು ಮಾಡ್ಕೊಂಡು ನಮ್ಮ ಅಣ್ಣ ಅವರು ಒಬ್ಬರು ನೀನು ಎಲ್ಲಿದೀಯಾ, ಏನು ಮಾಡ್ತಿದೀಯಾ, ನೀನು ಮಗು ಯಾಕೆ ಸಾಕ್ತಿದೀಯಾ, ಒಬ್ಬರು ನಮ್ಮನ್ನೇನು ವಿಚಾರಿಸ್ತಿಲ್ಲ. ಅವಾಗ ಇನ್ನೇನು ಮಾಡೋಕ್ಕೆ ಸಾಧ್ಯ, ಎಲ್ಲ ಆಯಿತು ಅಂತೇಳಂತಂದರೆ ನಾನು ಸುಮ್ಮನಿದ್ದಾಗುತ್ತೆ. ಒಂದು ಸರ್ತಿ ಪಕ್ಷಕ್ಕೆ ಹೋಗಬೇಕಾಯ್ತು. ಅಂಬ್ಲೇಲೆ ಪಕ್ಷ ಮಾಡ್ತಿದ್ದದ್ದು. ಅವತ್ತು ಪಕ್ಷಕ್ಕೆ ಹೋಗ್ಬೇಕಾದ್ರೆ 200 ರೂಪಾಯಿ ಬೇಕು ದುಡ್ಡು. ಯಾರನ್ನು ಕೇಳೋದು? ಇವಳ ಹತ್ರ ಇಲ್ಲ. ಇವಳು ಕೇಳಿದರೆ ಇವಳು ತಮ್ಮನ್ನೇ ಕೇಳಬೇಕು. ನಾನು ಅವನು ಕೇಳೋಕ್ಕಾಗಲ್ಲ.
ನನಗೊಂದು 200 ರೂಪಾಯಿ ಕೊಡು, ನಾನು ಬದಲಿ ಪಕ್ಷ ಅಂತ ನಾನು ಯಾಕೆ ಹೇಳಿ, ಪಕ್ಷಕ್ಕೆ ಹೋಗದೆ ಹೋದ್ರೆ ಪರವಾಗಿಲ್ಲ, ಕೇಳಲ್ಲ ಅಂದೆ. ಅಷ್ಟೊತ್ತಿಗೆ ನನ್ನ ಶೆಟ್ಕ ಬಂದು ಕೂತ್ಕೊಂಡಿದ್ರು. ಅವರನ್ನು ಶ್ರೀಧರ ನನಗೊಂದು 200 ರೂಪಾಯಿ ದುಡ್ಡು ಕೊಡ್ರಿ, ನನಗೆ ಅಂಬರೀಷ್ ಪಕ್ಷ ಅಂತೇಳಿ. ಅವ್ರು ಕೊಡ್ತೀನಿ ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಲಿಲ್ಲ. ಶಾಸ್ತ್ರಗಳೇ ಬನ್ನಿ ಇದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬರೋಣ ಅಂತ. ಸರಿ, ಆ ತಕ್ಷಣ ಅವ್ರ ಜೊತೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ಏನೇನೋ ಹೇಳಕ್ಕೆ ಶುರು ಮಾಡಿದರು. ಇವರಂಥ ಕೋಟ್ಯಾಧೀಶ್ವರರು ಅಂತ, ಇದು ನನ್ನ ಕೇಳ್ತಿದ್ದ ದುಡ್ಡು ಕೇಳ್ತಿದ್ರೆ ಅವರ ಅಪ್ಪ ಅಮ್ಮನ ತಿಥಿ ಮಾಡೋಕ್ಕೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದರು. ಹಾಗಂತಂದ್ರು ಕೂಡ ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಆದರೆ ನಮ್ಮ ಸ್ಥಿತಿ ಅದೇ ಥರಕ್ಕಿತ್ತು, ತುಂಬ ಕುಂಠಿತವಾಗಿತ್ತು. ನಾವು ಇಷ್ಟೇ ಬದುಕೋದು ಅಂತ ಮಾಡಿದ್ದೀನಿ ಅಂತೇಳಿ ಹೇಳಿ ಅಂದ್ಕೊಂಡೆ. ಅಲ್ಲಿಂದ ಸೀದಾ ಮನೆಗೆ ಬಂದು, ಇವೇ 2 ಕುರ್ಚಿಗಳಿದ್ದದ್ದು. ಆ ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರು ಹೇಳಿದರು, ಶಾಸ್ತ್ರಗಳೇ ಕಟ್ಟ ಅಂತಂದ್ರು ತುಂಬ ಇದೆ, ನೀವು ನಮಗೆ ಬೇಕಾದಷ್ಟು ಇದು ಮಾಡ್ತಿದ್ರಿ, ನೀವೇನು ಬರೀ ಕೈಲಿ ಬರ್ತಿದ್ದಿಲ್ಲ, ಸಾವಿರಾರು ರೂಪಾಯಿ ದುಡ್ಡು ಇಟ್ಕೊಂಡು ಬರ್ತಿದ್ರಿ, ಇವತ್ತು ಈ ಬರ್ತಿದ್ದಕ್ಕಾಗಿದೆ, ತಗೊಳ್ಳಿ 200 ರೂಪಾಯಿ ಅಂತ ಜೋಬಿಂದ ತೆಗೆದು 200 ರೂಪಾಯಿ ಕೊಟ್ಟರು. ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದು ನಾನು ಒಂದು ಬೆಂಗಳೂರಿಗೆ ಟ್ರೈನ್ ಹೋಗೋದು. ಆ ಟ್ರೈನಲ್ಲಿ ಸೀದಾ ಕಡೂರಿಗೆ ಹೋದೆ. ಕಡೂರಿಂದ ಚಿಕ್ಕಮಗಳೂರಿಗೆ ಹೋದೆ. ಹಾಲು ಹಣ್ಣು ಎಲ್ಲ ತಗೊಂಡು ಸೀದಾ ಇದಕ್ಕೆ ಹೋದೆ, ಅಂಬಳಿಗೆ ಹೋದೆ. ಅಂಬಳಿಗೆ ಹೋದರೆ ಅಂಬಳೆಲ್ಲ ಪಕ್ಷನೆಲ್ಲ ಮುಗಿಸ್ಕೊಂಡು ಸರಿ ಸಾಯಂಕಾಲ ಹೊರಟೆ. ಇವತ್ತು ಹೋಗೋಣ, ನಾಳೆ ಹೋಗುವಂತ. ಇಲ್ಲ, ನಾನು ಹೋಗಲೇಬೇಕು ಅಂತೇಳಿ ಹೇಳಿ ಆವಾಗ ಸೀದಾ ಬಂದು ಚಿಕ್ಕಮಗಳೂರಲ್ಲಿ ಹುಡ್ಕೊಂಡೆ. ಚಿಕ್ಕಮಗಳೂರಲ್ಲಿ ಒಬ್ಬರು ಕಾಫಿ ಪ್ಲಾಂಟರು ಕೃಷ್ಣಾವಂತ ಅಂತೇಳಿ ಹೇಳಿ, ನಾವು ಹೆಚ್ಚು ಕಮ್ಮಿ ನಮ್ಮ ವಿದ್ಯಾಭ್ಯಾಸ ಕಾಲದಿದ್ದರು ಅವ್ರ ಮನೆಗೆ ಹೋಗ್ತಿದ್ದದ್ದು. ಸಕ್ಕರೆ ಪಟ್ಟದ ಗುರುನಾಥರು ಅವ್ರ ಮನೇಲಿ ಅವರಿಗೆ ತುಂಬ ಇದು ಮಾಡಿ ಮಾಡ್ತಿದ್ರು, ಹೀಗೆಲ್ಲ ಆಗ್ತಿತ್ತು. ಆವಾಗ ಅವ್ರ ಮನೆಗೆ ಹೋಗೋದು ಮಲ್ಕೊಂಡೆ. 3 ಗಂಟೆಗೆ ಎದ್ದು ಒಲಗುರಿ ಹಾಕಿದೆ ನಾನೇ. ಒಲಗುರಿ ಹಾಕಿ ಸ್ನಾನ ಮಾಡ್ಕೊಂಡು ಸಂಧ್ಯಾವನೆ ಮಾಡಿ ಅವಾಗ ಕಾಫಿ ಮಾಡ್ಕೊಂಡು ನಾನೇ ಕುಡಿದು ಅಷ್ಟೇ ಸ್ವತಂತ್ರವಿತ್ತು ಅವ್ರ ಮನೇಲಿ. ಇವತ್ತು ಅದೇ ಸ್ವತಂತ್ರ ಅವ್ರ ಮನೇಲಿ ಇದೆ, ಕಾಪಾಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಸೀದಾ ಚಿಕ್ಕಮಗಳೂರಿಗೆ ಬಂದೆ. ಚಿಕ್ಕಮಗಳೂರಿಗೆ ಬಂದರೆ ನಾನು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದೀನಿ ಅವ್ರ ಮನೆಯಿಂದ ಹೊರಟು. ನಾನು ಎಲ್ಲಿಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ. ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಯಾವುದೋ ಒಂದು ಬಸ್ ಹತ್ತಿ ಕೂತ್ಕೊಂಡೆ. ಅದು ದೇವರವ್ರ ಮೇಲೆ ಬಾಣಾವರಕ್ಕೆ ಹೋಗೋ ಬಸ್ಸು. ಅಲ್ಲಿ ಊರೊಳಗೆ ಇಲ್ಲಿ ನಿಂತ್ಕೊಂತೀವ ಬಸ್ಸು. ಓಹೋ, ನಾನು ಸಕ್ಕರೆ ಪಟ್ಟಕ್ಕೆ ಬಂದಿದ್ದೀನಿ ಅಂತೇಳಿ. ಅಷ್ಟೊತ್ತಿಗೆ ಕಂಡಕ್ಟ್ರು ಎಲ್ಲಿಗೆ ಸಾರ 10 ರೂಪಾಯಿ ಕೊಟ್ಬಿಟ್ಟು ಸಕ್ಕರೆ ಪಟ್ಟ ಅಂದೆ. ಅದೊಂದೇ ಮಾತಾಡಿದ್ದ. ಸರಿ, ಸಕ್ಕರೆ ಪಟ್ಟದಲ್ಲಿ ಹೇಳಿದೆ, ಒಂದು 10 ರೂಪಾಯಿ ಕೊಟ್ಟು ದ್ರಾಕ್ಷಿ ತಗೊಂಡೆ. ಸೀದಾ ಗುರುಗಳ ಮನೆಗೆ ಹೋದೆ. ಅವತ್ತು ಅವ್ರ ಮನೇಲಿ ಪಕ್ಷ. ಯಾರನ್ನು ಹೊರಗಡೆಯಿಂದ ಬಂದಿರೋರು ಅವ್ರು ಅಲ್ಲೇ ಹಾಕಿದ್ದಾರೆ, ಎಲ್ರಿಗೂ ಹೊರಗೆ ಕಳಿಸಲ್ಲ. ನೀನು ಹೋಗು, ನಂಗೆ ಒಂದು ಟವಲ್ಲು, 10 ರೂಪಾಯಿ ದುಡ್ಡು, ಒಂದು ತೆಂಗಿನಕಾಯಿ ಕೊಟ್ಟು ನೀನು ಹೋಗು, ಇಲ್ಲಿ ತಿಂಡಿ ಕೂತ್ಕೋಬೇಡ, ಕಡವಲ್ಲಿ ತಿನ್ನು. 11 ಗಂಟೆ 20 ನಿಮಿಷಕ್ಕೆ ಟ್ರೈನ್ ಬರುತ್ತೆ. ಆ ಟ್ರೈನಲ್ಲಿ 1.5 ಗಂಟೆ ನೀನು ಶಿವಮೊಗ್ಗಕ್ಕೆ ಹೋಗ್ತೀಯ. ಜನ ನೀನು ಕಾಯ್ತಿರ್ತಾನೆ, ಜನ ಕಾಯಿಸ್ಬಾರ್ದು, ನೀನು ಹೋಗು. ಜನ ಕಾಯ್ತಿರ್ತಾರೆ, ಯಾತಕ್ಕೆ ನನ್ನ ಕಾಯ್ತಾರೆ? ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದ.